ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಮಾತಾಡಿ. ನಿನಗೆ ಈ ದೇವಸ್ಥಾನ ತುಂಬಾ ಇಷ್ಟ ಅಲ್ವಾ? ನಿನ್ನ ಇಷ್ಟ ದೇವತೆ, ನಿನಗೆ ಬೇರೆ ಏನೆಲ್ಲ ಇಷ್ಟ ಅಂತ ತಿಳ್ಕೊಳ್ಳೋದು ನಿನ್ನ ಇಷ್ಟಪಡೋರ ಕರ್ತವ್ಯ ಅಲ್ವಾ? ನನಗೂ ಹಾಗೆ ಗೊತ್ತಾಯ್ತು. ನೀನು ಪ್ರತಿ ವರ್ಷ ನಿನ್ನ ತಾತನ ಜೊತೆ ಈ ಗುಡಿಗೆ ಬಂದು ಏಕಾದಶಿ ದಿನ ದೇವ್ರ ದರ್ಶನ ಮಾಡಿಕೊಂಡು ಅಮ್ಮವ್ರಿಗೆ ಸೀರೆ ಕೊಟ್ಟು ಕಲ್ಯಾಣಿಯಲ್ಲಿ ನೀನು ದೀಪ ಬಿಡ್ತಿದ್ದೆ ಅಲ್ವಾ? ಮನ್ಸಲ್ಲಿರೋ ಕೋರ್ಕೆನ ನಂಗೆ ಒಂದ್ಸಲನಾದ್ರೂ ಹೇಳ್ಬೇಕು ಅನ್ನಿಸ್ಲಿಲ್ವಾ ನಿಂಗೆ? ಆದ್ರೆ ಅದು ನಾನು ಬೇರೆಯವನು ಅಂತನಾ? ಕನ್ಸಲ್ ಕೂಡ ಅಂದ್ಕೊಂಡಿಲ್ಲ. ಆದ್ರೆ ಕನ್ಸಲ್ಲೂ ನಿನ್ನ ಇಷ್ಟನ ನಾನು ಪೂರೈಸದೇ ಇರಲ್ಲ. ಹೌದು, ಹೇಗಿದೆಲ್ಲ? ಆಗ್ಲೇ ಫೋನ್ ಮಾಡಿದ್ದೆ, ಹಾ. ನಿನ್ ತಂಗಿ ಬಂದ್ಲು ಅಂತ ಫೋನ್ ಕಟ್ ಮಾಡೋದನ್ನ ಮರ್ತೆ. ನಿನ್ನ ಆಸೆನ ನಿನ್ನ ಇಷ್ಟನ ನಿನ್ ತಂಗಿಗೆ ಹೇಳ್ಕೊತಾ ಇದ್ದೆ ಅಲ್ವಾ? ಅದನ್ನ ನಾನು ಕೇಳಿಸ್ಕೊಂಡೆ. ಅದಕ್ಕೆ ನನಗಿಷ್ಟ ಆಗೋ ವ್ಯಕ್ತಿನ ಅವ್ರಿಗಿಷ್ಟ ಆಗಿರೋ ಜಾಗಕ್ಕೆ ಕಷ್ಟ ಅನ್ಕೊಳ್ದೆ ತುಂಬಾ ನಿಷ್ಠೆಯಿಂದ ಕರ್ಕೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್. ಭಾಗ್ಯ, ಖುಷಿನಾ? ಏನು ಮಾತಾಡ್ತಾ ಇಲ್ಲ? ತಡ್ಕೊಳಕ್ಕಾಗದೇ ಇರಷ್ಟು ಖುಷಿ ಆಗ್ತಿದೆ ನನ್ಗೆ. ನನ್ ಮನ್ಸು ಸಂತೋಷದಿಂದ ಕುಣಿದಾಡ್ತಿದೆ. ನನ್ನ ಬಿಟ್ಟು ಹೋಗಿರೋ ತಾತನ್ ಪ್ರೀತಿ ಮತ್ತೆ ನಿಮ್ಮಿಂದನೇ ನನ್ಗ ಪ್ರೀತಿ ಸಿಗ್ತಿದೆ. ಅದಕ್ಕೆ ನನಗ್ ಮಾತೇ ಬರ್ತಿಲ್ಲ. ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನ್ನಿಸ್ತಿದೆ. ನೀವ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ ನಿಮ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದಕ್ಕೆ ನಿಮ್ ಜೀವನದಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ, ನಿಮ್ ಅರ್ಧಾಂಗಿಯಾಗಿ ಯಾವಾಗ್ಲೂ ಜೊತೆಯಾಗಿರ್ತೀನಿ. ಸದಾ ನಾನ್ ನಿಮ್ ನೆರಳಾಗೇ ಇರ್ತೀನಿ. ಭಾಗ್ಯ ಭಾಗ್ಯ ಭಾಗ್ಯ, ನೀನು ನನ್ನ ಅಷ್ಟೊಂದೆಲ್ಲ ಹೊಗಳ್ಬೇಡ, ನನಗ್ ಕೊಂಬಂದ್ಬಿಡುತ್ತೆ. ಸರಿ, ಈಗ ಒಳಗೆ ಹೋಗೋಣ. ಹೋಗೋಣ, ಆದ್ರೆ ನಾವು ಬರ್ತಾ ಏನು ತರ್ಲೇ ಇಲ್ಲ. ಕರ್ಪೂರ, ಅರ್ಶನ, ಕುಂಕುಮ, ಅಮ್ಮವ್ರಿಗೆ ಸೀರೆ ಇದೆಲ್ಲ ಇಲ್ದೆ. ಎಲ್ಲ ಇದೆ. ಎಲ್ಲ ಇದೆಯಾ? ಇದೆಲ್ಲ ಯಾವಾಗ ತಂದ್ರಿ? ಪ್ರಿಪರೇಷನ್.
ನೀನ್ ಹೇಳೋದನ್ನ ಕೇಳಿಸ್ಕೊಂಡೆ ಅಲ್ಲ, ಅದಕ್ಕೆ ಎಲ್ಲ ತಗೊಂಡ್ ಬಂದೆ. ಸರಿ, ಬಾ ಹೋಗೋಣ. ಹ್ಮ್. ಅಯ್ಯೋ, ಮರ್ತ್ಬಿಟ್ಟಿದ್ದೆ. ದರ್ಶನದ ಟೈಮ್ ಆಗೋಗಿದ್ಯಲ್ಲ. ದೇವಸ್ಥಾನದ ಬಾಗ್ಲು ಕೂಡ ಹಾಕಿದೆ ನೋಡಿ. ಏನ್ ಮಾಡೋದೀಗ? ಚೆನ್ನಾಗಿ ಬೇಡ್ಕೊ, ಬಾಗ್ಲು ತೆಗಿಯುತ್ತೆ, ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಚೆನ್ನಾಗಿ ಬೇಡ್ಕೊಳ್ಳೋದ? ದೇವ್ರನ್ನ ನೋಡ್ಬೇಕನ್ನೋ ಆಸೆ, ದೇವತೆನ ನೋಡ್ಬೇಕನ್ನೋ ಸಂಕಲ್ಪ ಇರೋ ಭಕ್ತರ ಕೋರಿಕೆನ ಯಾವ ದೇವರು ಇಲ್ಲ ಅನ್ನಲ್ಲ. ಖಂಡಿತ ದರ್ಶನ ಆಗುತ್ತೆ. ಬೇಡ್ಕೊ, ಹಾಗೆ ಆಗುತ್ತೆ. ಅಯ್ಯೋ ನೋಡಿ, ದೇವಸ್ಥಾನದ ಬಾಗ್ಲು ತೆಗ್ದೇ ಬಿಡ್ತು. ಇಷ್ಟು ಮಾಡಿದವನು ಇದನ್ ಮಾಡಲ್ವಾ? ನಡಿ. ओम क्षीरोदन्मुत्प्रदेशे शुचिमणिविलसत्सैकतेमौक्तिकानां मालाकृत्तासनस्थस्फटिकमणिभैर्मौक्तिकैर्मण्डिताङ्गः ಮಿತ್ರ ಅವ್ರೆ, भैरुपरिविरचितैर्मुक्तपीयूषवर्षैः आनन्दीनः पुनीयात् अरिणल्लगदात् शङ्खपाणिर्मुकुन्दः भूपादौ यस्य नाभिः वियदासुरनिलश्चन्द्रसूर्यौ च नेत्रे कर्णावासा शिरोद्यौर्मुखमपि दहनौ यस्य वास्ते यमब्धिः अन्तस्थं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवक्षं विष्णुमीशं नमामि आपदामभर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् कर्णावासा शिरोद्यौर्मुखमपि दहनौ यस्य वास्ते यमब्धिः अन्तस्थं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवक्षं विष्णुमीशं नमामि. ಅಮ್ಮ, ತಾಯಿಗೆ ಸೀರೆನ ಕಾಣಿಕೆಯ ಕೊಟ್ಟಿದ್ಯಾ? ಅದೇ ನಿನ್ ಕೈಯಾರೆ ದೀಪಗಳನ್ನ ಹಚ್ಚಿ ಕಲ್ಯಾಣಿಲದನ್ ಬಿಟ್ರೆ ಬೆಟ್ಟದಷ್ಟು ಪುಣ್ಯ ಬರುತ್ತೆ. ಸರಿ ಪುರೋಹಿತ್ರ. ಶುಭಶ್ಚ ಶೀಘ್ರಂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.